ಹೇಳಿದ್ದೀನಿ ನಾನು. ಕೆಲವು ರೇಖಿ ಹೀಲರ್ಸು, ಅದರಲ್ಲೂ ಎಲ್ರಿಗೂ ಹೇಳ್ತಾ ಇಲ್ಲ ನಾನು ಈ ವಿಚಾರನ. ಕೆಲವು ರೇಖಿ ಹೀಲರ್ಸ್ ಮಾಡ್ತಾ ಇದ್ದೀರಾ. ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿ ಶೆಟ್ಟಿ ಮಾತಾಡ್ತಾ ಇರೋದು. ಇವತ್ತು ಒಂದು ಮುಖ್ಯವಾದ ವಿಡಿಯೋ ಸಮೇತ ಬರ್ತಾ ಇದ್ದೀನಿ ನಾನು. ಈ ಹಿಂದೆ ಹೇಳಿದ್ದೀನಿ ನಾನು, ಕೆಲವು ರೇಖಿ ಹೀಲರ್ಸ್ ಮಾಡ್ತಾ ಇದ್ದೀರಾ. ಏನಂದ್ರೆ ಬೇರೆಯವರಿಗೆ ಸಮಸ್ಯೆ ಮಾಡೋದು. ಏನಂದ್ರೆ ಅದು ಎಕ್ಸಾಕ್ಟ್ಲಿ ಏನು ಅಂತ ಆ ಮಗು ಮುಖಾಂತರನೇ ಕೇಳಿ, ಅದ್ರ ನಂತರ ನಾನು ಮಿಕ್ಕಿದ್ದನ್ನ ವಿವರಿಸ್ತೀನಿ. ಹೇಳುಕಂದ, ಏನಾಯ್ತು ನಿನ್ಗೆ? ಏನ್ ಸಮಸ್ಯೆ ಆಗ್ತಾ ಇದೆ? ಆಕ್ಚುಲಿ ನಂಗೆ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಒಬ್ರು ಹೀಲರ್ ಹತ್ರ, ಅವ್ರು ಆಕ್ಚುಲಿ ಹೋಮಿಯೋಪತಿಕ್ ಡಾಕ್ಟ್ರು. ಸೊ ಅವ್ರ ಹತ್ರ ಹೋಗಿ ಟ್ರೀಟ್ಮೆಂಟ್, ಮಾಮೂಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂತಾ ಇದ್ದೆ. ಬಟ್ ನಾನು ಅಲ್ಲಿ ಹೋದಾಗ ಕೆಲವು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿತ್ತು. ಬಟ್ ಅವ್ರ ಮೆಡಿಸಿನ್ ನನ್ನ ಬಾಡಿಗೆ ಚೆನ್ನಾಗಿ ವರ್ಕೇ ಮಾಡ್ತಿತ್ತು. ವರ್ಕ್ ಆಗಲ್ಲ ಅಂತ ಏನಿಲ್ಲ, ವರ್ಕ್ ಮಾಡ್ತಿತ್ತು. ಬಟ್ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿತ್ತು. ಪ್ರತಿ ಮಂತ್ ಅವ್ರ ಹತ್ರ ಏನಾದ್ರೂ ಆಗ್ಲಿ ಹುಡ್ಕೊಂಡು ಹೋಗ್ತಾ ಇದ್ದೆ. ಅಲ್ಲಿ ಹೋಗಿದ ತಕ್ಷಣ ನಂಗೆ ಬೇರೆ ನಂಗೆ ಇಲ್ಲದೆ ಇರೋದೆಲ್ಲ ಬರ್ತಿತ್ತು. ಸೊ ಲಾಸ್ಟ್ ಟೈಮ್ ನಾನು ಇಲ್ಲೇ ಬಂದ್ಬಿಟ್ಟು ಹೀಲ್ ಮಾಡಿಸ್ಕೊಂಡು ಹೋಗಿದ್ದು. ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿತ್ತು. ಮತ್ತೆ ಇವಾಗ ನನ್ನ ಫೇಸಲ್ಲಾಗಲಿ ಮಾರ್ಕ್ ಆಗಲಿ ಎಲ್ಲ ಶುರು ಆದ್ಮೇಲೆ ನನ್ಗೆ ಬಟ್ ಇಲ್ಲ, ಅವರೇ ಆಪ್ಷನ್ ನನಗೆ ಅನ್ನೋ ಥರ ಅನಿಸಿ ನಾನು ಅಲ್ಲಿ ಹೋಗಿದಾಗ ಮತ್ತೆ ಇವಾಗ ಅದೇ ಥರ ಪ್ರಾಬ್ಲಮ್ ಜಾಸ್ತಿ ಆಗಿ ನಿಮ್ಮ ಹತ್ರ ಬಂದೆ. ಸೊ ಇದೇನಾಗಿದೆ, ಈ ಹಿಂದೆ ನಮ್ಮ ಹತ್ರ ಒಂದು ಸೆಷನ್ ತಗೊಂಡಿರ್ತಾರೆ ಆಲ್ರೆಡಿ ಇವರು. ಹಾಗಾಗಿ ನಮಗೆ ಗೊತ್ತಿದ್ದವರೇ ಆಗಿರೋದ್ರಿಂದ ಈ ಸಮಸ್ಯೆ ಮೊದಲೇ ಗೊತ್ತಿತ್ತು ನಮಗೆ. ನಾವು ಇದನ್ನ ಬೇಡ, ಹೀಲರ್ಸ್ ವಿಷಯವಾಗಿ ಯಾಕೆ ನಾವು ಮಾಡೋದು ಬೇಡ ಇದು ಅಂತ ಹೇಳಿ ನಾವು ವಿಡಿಯೋದಲ್ಲಿ ಎಲ್ಲೂ ಅಪ್ಲೋಡ್ ಮಾಡಿರ್ಲಿಲ್ಲ. ಈ ಮಗುಗೆ ಹೇಳಕ್ಬಿಟ್ಟ ಏನ್ ಸಮಸ್ಯೆ ಆಗಿತ್ತು ಅಂತ ಬಂದಿದ್ದೀನಿ ನೀನ್ ಇಲ್ಲಿ. ಏನಾಗಿತ್ತು ನಿನಗೆ? 3 ಸ್ಪಿರಿಟ್ಸ್ ಇತ್ತು ನನ್ನ ಬಾಡಿಯಲ್ಲಿ. ಅದನ್ನ ರಿಮೂವ್ ಮಾಡಿಸ್ಕೊಳಕ್, ಆ ಸ್ಪಿರಿಟ್ ಇದ್ದಿದ್ದು ಹೆಲ್ತ್ ಇಶ್ಯೂ ನನಗೆ ಎಕ್ಸಾಕ್ಟ್ಲಿ ಗೊತ್ತಿತ್ತಾ ನಿನ್ಗೆ ಸ್ಪಿರಿಟ್ ಇದೆ ನನ್ನ ಬಾಡಿಲಿ ಅಂತ ಮುಂಚೆ? ಅಂದ್ರೆ ಕಾಣ್ತಿತ್ತು ನನಗೆ, ಅದು ಹೊಡಿಯೋದು ಮಾಡೋದು ಪರಿಚಯ ಮಾಡ್ತಿತ್ತು. ಬಟ್ ನಂಗೆ ನನ್ನ ಬಾಡಿಲೇ ಇದೆ ಅಂತ ಗೊತ್ತಿರ್ಲಿಲ್ಲ. ಅನುಭವಕ್ಕೆ ಬರ್ತಾ ಇತ್ತು, ಬಟ್ ಅವ್ರಿಗೆ ಗೊತ್ತಿರ್ಲಿಲ್ಲ. ಇಲ್ಲಿ ಬಂದಾಗ ಅದು ಮುಂದಿನ ವಿಡಿಯೋದಲ್ಲಿ ನಾವ್ ಇನ್ನೂ ಅಪ್ಲೋಡ್ ಮಾಡಿಲ್ಲ, ವಿಡಿಯೋ ಮುಂದೆ ಬರುತ್ತೆ ನಿಮಗೆ. ಸೊ ಈ ಮಗು ಬಾಡಿಯಲ್ಲಿ ಎನರ್ಜಿ ಇದ್ದು, ಮತ್ತೆ ಸಮಸ್ಯೆ ಏನಾಗಿತ್ತು? ಹೆಲ್ತ್ ಇಶ್ಯೂಸ್ ಏನಾಗಿತ್ತು ಪುಟ್ಟ ನಿಮ್ಗೆ? ಹೆಲ್ತ್ ಇಶ್ಯೂಸ್ ಕ್ರಿಯಾಟಿನ್, ಕಿಡ್ನಿ ಪ್ರಾಬ್ಲಮ್, ಮತ್ತೆ ಅಷ್ಟೇ. ಅದೇ. ಸೊ ಮೇಜರ್ ಆಗಿ ತುಂಬಾ ಸಮಸ್ಯೆ ಆಗ್ತಾ ಇತ್ತು ಪಾಪ ಈ ಮಗುಗೆ. ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕು ಅಂತ ಹೇಳಿ ಡಾಕ್ಟರ್ ಹೇಳಿರ್ತಾರೆ. ಅಮೌಂಟ್ ಕೂಡ ಅರೇಂಜ್ ಮಾಡ್ಕೊಂಡು ಬಂದ್ಬಿಡಿ ಅಂತ ಹೇಳಿರ್ತಾರೆ. ಈ ಮಧ್ಯದಲ್ಲಿ ಇವರಿಗೆ ರೇಖಿ ಹೀಲರ್ ಒಬ್ರು ಸಿಕ್ಕಿರ್ತಾರೆ. ಅವರು ಹೋಮಿಯೋಪತಿಕ್ ಡಾಕ್ಟರ್ ಕೂಡ ಆಗಿರ್ತಾರೆ. ಅವರು ಕೊಡುವಂಥ ಮೆಡಿಸಿನ್ಸು ಅವ್ರು ಹೇಳಿರ್ತಾರೆ, ಇಂಗ್ಲೀಷ್ ಮೆಡಿಸಿನ್ಸ್ ಜೊತೆಯಲ್ಲಿ ಈ ಮೆಡಿಸಿನ್ಸನ್ನು ತಗೊಳ್ಳೇಬೇಕು ನೀವು. ಇಂಗ್ಲೀಷ್ ಮೆಡಿಸಿನ್ಸ್ ಜೊತೆಯಲ್ಲಿ ನಾವು ಕೊಡುವಂಥ ಮೆಡಿಸಿನ್ಸ್ ತಗೊಳ್ಳೇಬೇಕು, ನಾನು ಹೀಲ್ ಮಾಡಿ ಕೊಡ್ತಾ ಇದ್ದೀನಿ ಅಂತ ಹೇಳಿ ಕೊಡ್ತಾ ಇರ್ತಾರೆ. ಪ್ರತಿದಿನ 2 ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇವ್ರ ಕಿಡ್ನಿ ಬರ್ತಾ ಇನ್ನೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಡಾಕ್ಟರ್ ಹೇಳ್ತಾನೆ ಇದ್ದಾರೆ. ಈ ಹುಡುಗಿ ಅಲ್ಲಿ ಹೋದರೆ ಹೆದರಿಕೆ ಆಗುತ್ತೆ, ಎಲ್ಲಿ ಕಿಡ್ನಿನ ಕಸಿ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಡ್ತಾರೋ, ಮತ್ತೆ ಇನ್ನೇನೇನು ಹೇಳ್ಬಿಡ್ತಾರೋ ಅನ್ನೋ ಭಯಕ್ಕೆ ಈ ಹುಡುಗಿ ಅವ್ರ ಹತ್ರ ಹೋಗ್ತಾನೆ ಇರೋದಿಲ್ಲ. ಒಮ್ಮೆ ನೋಡೋಣ ಏನಾಗಿದೆ ಅಂತ ಹೇಳಿ ನಮ್ಮ ಹತ್ರ ಕೂಡ ಬಂದಿರ್ತಾರೆ. ಬಂದಾಗ ಈ ಹುಡುಗಿ ಸಮಸ್ಯೆ ಏನು, ಯಾಕೆ ಹಿಂಗಾಗ್ತಾ ಇದೆ ಅಂದರೆ, ಇವರ ತಂದೆ ಡೆತ್ ಆಗಿರುತ್ತೆ. ಇವ್ರ ತಂದೆಗೆ ಈ ಮಗುಗೆ ಏನೇನೆಲ್ಲ ಸಮಸ್ಯೆ ಆಗಿರುತ್ತೋ ಆ ಸಮಸ್ಯೆಗಳೆಲ್ಲ ಅವ್ರ ತಂದೆ ಬದುಕಿದ್ದಾಗ ಇರುತ್ತೆ. ಕೊನೆಯಲ್ಲಿ ಸಾಯೋ ಕ್ಷಣದಲ್ಲಿ ಆ ರೀತಿ ಸಮಸ್ಯೆಯಿಂದನೇ ಸತ್ತಿರ್ತಾರೆ. ಈಗ ಏನು ಈ ಹುಡುಗಿ ಹೇಳಿದಾಳೆ ಆ ಸಮಸ್ಯೆಯಿಂದನೇ ತೀರ್ಕೊಂಡಿರ್ತಾರೆ. ಅವರು ಈ ಮಗುವಿನ ದೇಹದಲ್ಲಿ ಬಂದು ಸೇರ್ಕೊಂಡ್ಮೇಲೆ ಏನೂ ಸಮಸ್ಯೆ ಇಲ್ಲದೆ ನಾರ್ಮಲ್ ಆಗಿದ್ದಂಥ ಹುಡುಗಿ ಆ ಸಮಸ್ಯೆಗಳನ್ನೆಲ್ಲ ಕ್ಯಾರಿ ಮಾಡ್ತಾಳೆ. ಕಿಡ್ನಿಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳು ಅದನ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಬಂದಿರ್ತಾಳೆ. ಅದ್ರ ಜೊತೆಲಿ ಇನ್ನೂ 2 ಎಂಟಿಟೀಸ್ಗಳು ಬಾಡಿಯಲ್ಲಿರುತ್ತೆ. ಈಗ ಅವರಿಗೆ ಹೇಗೆ ಅರ್ಥ ಆಗಿದೆ ಅಂದರೆ, ಸಾಕ್ಷಿ ಸಮೇತ ಏನೂ ಸಮಸ್ಯೆ ಇಲ್ಲದಿರೋ ಹೆಣ್ಣುಮಗಳು ಹೇಗೆ ಈ ರೀತಿ ಸಮಸ್ಯೆ ಬರೋದಕ್ಕೆ ಸಾಧ್ಯ ಅಂತ ಒಂದಷ್ಟು ನೋಡುವಾಗ ಅವ್ರ ಫ್ಯಾಮಿಲಿಯವ್ರಿಗೆ ಈ ಕ್ಲಾರಿಟಿ ಸಿಕ್ಕಿದೆ. ರೀಸೆಂಟಾಗಿ ಮದುವೆ ಆಗಿದ್ದಾನೆ ಹುಡುಗ. ಈಕೆಗೆ 1 ಇಯರ್ ಲವ್ ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ. ಸೊ ಇದೆಲ್ಲ ಸಮಸ್ಯೆ ಗೊತ್ತಿದ್ದು ಆ ಹುಡುಗ ಈಗಲೂ ಕೂಡ ನಮ್ಮ ಹೀಲಿಂಗ್ ಸೆಂಟರ್ಗೆ ಕರ್ಕೊಂಡು ಬಂದಿರ್ತಾರೆ. ಇಲ್ಲ, ಈ ರೀತಿ ಸಮಸ್ಯೆಗಳೆಲ್ಲ ಗೊತ್ತಿದೆ, ಮದುವೆ ಆಗಿದ್ದೀನಿ, ಆ ಹುಡುಗಿ ಸರಿಯಾಗಬೇಕು ಅಂತ ಹೇಳಿ. ಸೊ ಆ ಹುಡುಗನಿಗೆ ನಾನು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಈ ವಿಚಾರವಾಗಿ. ಎಷ್ಟೋ ಜನ ಏನು ಸಣ್ಣ ಪುಟ್ಟ ಸಮಸ್ಯೆ ಅಂತ ಗೊತ್ತಾದರೂ ಮದುವೆ ಆಗೋದಕ್ಕೆ ಯೋಚನೆ ಮಾಡಿಬಿಡ್ತಾರೆ. ಆದರೆ ಆ ಹುಡುಗ ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ ಅಂತ. ಸೊ ಆ ವಿಡಿಯೋ ಮುಂದೆ ಅಪ್ಲೋಡ್ ಮಾಡ್ತೀವಿ ನಾವು. ಇವ್ರದ್ದು ಸೆಷನ್ ವಿಡಿಯೋ ಇನ್ನೂ ಬಂದಿಲ್ಲ ನಿಮಗೆ, ನಾವಿನ್ನು ಪಬ್ಲಿಕಲ್ಲಿ ಹಾಕಿಲ್ಲ. ಸೊ ರೇಖಿ ಹೀಲರಿಂದ ಆಗಿರೋ ಸಮಸ್ಯೆ ಏನು ಅಂದರೆ, ಎವ್ರಿ ಮಂತು ಸ್ಯಾಲ್ರಿ ಥರ ಇಂತಿಷ್ಟು ಹಣನ ನೀನು ಕೊಡಬೇಕು, ನಾನು ನಿನಗೆ
ಹೀಲ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹೀಲ್ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಇವ್ರು ಯಾವಾಗ ಅವ್ರ ಹತ್ರ ಹೋಗಲ್ವಲ್ಲ ಆಗ ಇವರಿಗೆ ಆ ಪ್ರಾಬ್ಲಮ್ಸು ಬರೋ ಥರ ಮಾಡ್ತಾರೆ, ಅಂದರೆ ಹೆವಿ ಆಗೋ ಥರ ಮಾಡ್ತಾರಂತೆ. ಇದಿಷ್ಟು ಅವರೇ ಹೇಳಿರೋ ಮಾತು, ಅವ್ರ ಹಸ್ಬೆಂಡ್ ಮಾತಾಡಿರೋ ಮಾತು. ಈ ಸಾರಿ ಅವರು ಅಲ್ಲಿಗೆ ಹೋಗ್ದೇ ಇಲ್ಲಿಗೆ ಬಂದಾಗ ನಾನು ನೋಡಿ ಮೇಡಮ್ ಫೇಸ್ ಎಲ್ಲ ಕ್ಲಿಯರ್ ಆಗಿರುತ್ತೆ, ಆದರೆ ಮುಖ ಎಲ್ಲ ನೀಲ್ಗಟ್ಟಿದೆ, ಮತ್ತು ನನಗೆ ಬೇರೆ ಬೇರೆ ಬಾಡಿಯಲ್ಲಿ ಸಮಸ್ಯೆಗಳು ಶುರು ಆಗಿಬಿಡುತ್ತೆ, ಅಯ್ಯೋ ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋ ಸ್ಟೇಜ್ಗೆ ಹೋಗ್ಬಿಡ್ತೀನಿ. ಆಗ ಏನಾದರೂ ಆಗಲಿ ನಡಿಯಮ್ಮ ಅಲ್ಲಿ ಹೋಗ್ಬಿಟ್ಟು ತೋರಿಸ್ಕೊಂಬಂದ್ಬಿಡೋಣ ಅಂತ ಹೇಳಿ ಕರ್ಕೊಂಡು ಹೋಗ್ಬಿಡ್ಬೇಕು, ಆ ಥರ ಆಗ್ಬಿಡ್ತಾ ಇದೆ ನನಗೆ. ಹಂಗಾದಾಗ ಅವ್ರ ಹತ್ರ ಹೋಗಿ ಬಂದರೆ ನಾನು ಆರಾಮಾಗಿರ್ತೀನಿ. ಅವ್ರು ಕರೆದಾಗ ನಾನು ಹೋಗಿಲ್ಲ ಅಂದರೆ ಈ ಥರ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಮತ್ತು ಯಾವುದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಹೀಲರ್ಸ್ ಇಂದ. ಬೇರೆಯವರು ಕ್ಲೈಂಟ್ಸ್ ಹೇಳಿರೋದನ್ನು ನಾನು ಪಬ್ಲಿಕಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ಇಲ್ಲಿಗೆ ಬಂದಾಗ ಆ ಹೆಣ್ಮಗಳು ಮುಖದಲ್ಲಿ ಮಾರ್ಕ್ಸ್ ಎಲ್ಲ ನಾವು ನೋಡಿದ್ವಿ. ಬೇರೆ ಕ್ಲೈಂಟ್ಸ್ಗಳು ಕೂಡ ಇದ್ದರು ಆ ಸಮಯದಲ್ಲಿ. ಮತ್ತು ಇದರಿಂದ ಬೆಟರ್ ಆಗ್ತಿದ್ದೀನಿ ಅಂತ ಅನ್ಸಿದ್ಮೇಲೆ ಸೆಷನ್ಸ್ದು ನನಗೆ ಒಂದು ಫೋಟೋ ಗಿಫ್ಟ್ ತೊಗೊಂಡು ಬಂದಿದ್ರು ಇವರು. ಅದನ್ನು ಕೊಡಲೇಬೇಕು ಮೇಡಮ್ಗೆ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಮೇಡಮ್ ಅದಕ್ಕೆ ಕೊಡೋಕ್ಕೆ ಬಂದಿದ್ದೀವಿ ಅಂತ. ಆಗ 1-2 ನಿಮಿಷ ಬಂದು ಹೋಗ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಆ ಕ್ಷಣದಲ್ಲಿ ಇದೆಲ್ಲ ಹೇಳಿ ತುಂಬ ಗಾಬರಿಯನ್ನು ವ್ಯಕ್ತಪಡಿಸಿರ್ತಾರೆ. ನನಗೇನು ಮಾಡಬೇಕು ದಾರಿ ಗೊತ್ತಾಗ್ತಾ ಇಲ್ಲ ಮೇಡಮ್. ಮತ್ತು ಆ ಸ್ಪಿರಿಟ್ಸಿಂದ ಏನು ಪ್ರಾಬ್ಲಮ್ ಆಗ್ತಿತ್ತು ಆ ಪ್ರಾಬ್ಲಮ್ ಇಲ್ಲ ಅಂತಲೂ ಕೂಡ ಹೇಳಿ, ಈ ಸಮಸ್ಯೆ ಮತ್ತು ಯಾಕೆ ಹೆಲ್ತ್ ಇಶ್ಯೂಸ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಕೇಳಿದಾಗ ಅವ್ರ ಆನ್ಸರ್ಸು ಈ ರೀತಿಯಾಗಿರುತ್ತೆ. ಸುಮಾರು ದಿನಗಳಿಂದ ಇದನ್ನೇ ಮಾಡ್ಕೊಂಡಿದ್ದಾರೆ. ನನಗೆ ಇಂತಿಷ್ಟು ಹಣ ಅಂತ ಕೊಟ್ಬಿಡು, ಕ್ಲಿಯರ್ ಮಾಡಿಕೊಟ್ಬಿಡ್ತೀನಿ, ಬಂದಿಲ್ಲ ಅಂದರೆ ನೋಡು ಅಂತೆಲ್ಲ ಅವರು ಮಾತಾಡ್ತಾರಂತೆ. ಸೊ ಈ ರೀತಿಯ ಸಮಸ್ಯೆಗಳನ್ನು ನಾವು ಹೀಲರ್ಸ್ ಆಗಿ ಮಾಡಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ಈ ರೀತಿಯಾಗಿ ಹೊಸದೇನಲ್ಲ, ತುಂಬ ಕ್ಲೈಂಟ್ಸ್ಗಳು ಹೇಳಿದ ಮೇಲೆ ನಾನೊಂದು ವಿಡಿಯೋ ಮಾಡಿ ಹಾಕ್ತಾ ಇರೋದು. ಮತ್ತು ಎಲ್ಲ ಹೀಲರ್ಸ್ನೂ ನೀವು ಅನುಮಾನಿಸೋದು ಬೇಡ. ಕೆಲವರು ಈ ರೀತಿಯಾಗಿದ್ದಾರೆ, ನಿಮ್ಮ ಅನುಭವಕ್ಕೆ ಬಂದ ಮೇಲೆ ಗಮನ ಇರಲಿ ಅನ್ನೋದಷ್ಟೇ ನಾವು ನಿಮಗೆ ಹೇಳ್ತಾ ಇರೋ ವಿಚಾರ. ತುಂಬ ಸರಿ ನಡೆದ ಮೇಲೆ ಸಾಕ್ಷಿ ಸಮೇತ ಮಾತಾಡಬೇಕು, ಸುಮ್ಮನೆ ಯಾಕೆ ಮಾತಾಡಬೇಕು, ಬೇಡ ನಮಗಿದು ಈ ವಿಚಾರ ಮಾತಾಡೋದು ಅಂತ ತುಂಬ ಸರಿ ನಾನು ಸುಮ್ಮನೆ ಆಗಿದ್ದೆ. ಬಟ್ ಪದೇ ಪದೇ ಈ ವಿಚಾರ ಬರ್ತಾ ಇರೋದ್ರಿಂದ ನೋಡಿ, ಈಗ ಹುಡುಗಿಗೆ ಇನ್ನು ಬದುಕೋದೇ ಇಲ್ಲ ಅಂತ ಬೇರೆ ಡಾಕ್ಟರ್ ಹೇಳಿದ್ದಾರೆ. ನೋವಾಗತ್ತೆ ಅಲ್ವಾ? ಈ ಥರ ವಿಚಾರಗಳಲ್ಲಿ ಆಟ ಆಡಬಾರ್ದು ಅಲ್ವಾ? ಯಾರನ್ನೋ ತಪ್ಪಲ್ಲ ಈ ಥರ ಮಾಡ್ತಾ ಇರೋದು. ಹಾಗಾಗಿ ಬೇಜಾರಿಂದ ಮಾಡಿರುವಂಥ ವಿಡಿಯೋ ಇದು. ಯಾರೂ ಪರ್ಸ್ನಲಾಗಿ ತೊಗೊಳ್ಬೇಡಿ, ಯಾರ ದ್ವೇಷಿನೂ ಅಲ್ಲ ನಾವು ಮಾಡಬೇಕಾಗಿರೋದು ಒಳ್ಳೆಯ ವಿಚಾರ ಅನ್ನೋದಷ್ಟೇ ನನ್ನ ಗಮನದಲ್ಲಿ ಇಟ್ಕೊಂಡು ಮಾತಾಡ್ತಿರ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.